ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೇಡ್ ನಡೆಯಿತು. ಈಗ ಟಿವಿ9ಗೆ ಆರೋಪಿ ಪ್ರಶಾಂತ್ ಪಾಟೀಲ್ ಹಿನ್ನೆಲೆ ಲಭ್ಯವಾಗಿದೆ. ಬಳೆವಾಡಿ ಗ್ರಾಮದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಮಹಾರಾಷ್ಟ್ರದ ಬಳೆವಾಡಿ ಗ್ರಾಮದ ನಿವಾಸಿ ಈತ. ಬೆಂಗಳೂರಿನಿಂದ ಬಳೆವಾಡಿಗೆ ಕರೆದೊಯ್ದು ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಆರೋಪಿ ಮನೆ ಸೇರಿದಂತೆ ಹಲವೆಡೆ ತಪಾಸಣೆ ನಡೀತಾ ಇದೆ. ನೋಡಿ, ಮಹಾರಾಷ್ಟ್ರ ಪೊಲೀಸರು ಇವತ್ತು ಡ್ರಗ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪ್ರಶಾಂತ್, ಆತನ ವಿಚಾರಣೆ ನಡೀತಾ ಇದೆ, ತಪಾಸಣೆ ನಡೀತಾ ಇದೆ. ಆತನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. 2 ವರ್ಷದ ಹಿಂದೆಯೂ ಕೂಡ ರೇಡ್ ಮಾಡಿತ್ತು ಕಾಕಿ. ಡ್ರಗ್ಸ್ ಕೇಸ್ನಲ್ಲಿ ದಾಳಿ ನಡೆಸಿದ್ದ ಚಂಡಗಡ ಪೊಲೀಸರು. ಆರೋಪಿ ಪ್ರಶಾಂತ್ ಸಹಚರರನ್ನ ಪೊಲೀಸರು ಬಂಧಿಸಿರ್ತಾರೆ. ದೇಶದ ನಾನಾ ಕಡೆಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಈ ಪ್ರಶಾಂತ್, ಅಂದು ಪ್ರಶಾಂತ್ ಸಿಗದ ಹಿನ್ನೆಲೆ ಪೊಲೀಸರು ನಿಗಾ ಇಟ್ಟಿದ್ರು. ದಾಳಿ ಆಗ್ತಾ ಇದ್ದಂತೆ ಬೆಳಗಾವಿ ನಗರಕ್ಕೆ ಓಡಿ ಬಂದು ಆತ ವಾಸ ಮಾಡಿದ್ದ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಆತ ವಾಸವಿದ್ದ ಅನ್ನುವಂತಹ ಮಾಹಿತಿ. ಬಾಡಿಗೆ ಮನೆ ಪಡೆದು ಆತ ವಾಸ ಮಾಡ್ತಾ ಇದ್ದ ಅಲ್ಲಿ. ಆಗಾಗ ಬೆಳಗಾವಿಗೆ ಬಂದು ಹೋಗ್ತಾ ಇದ್ದ ಅನ್ನುವಂತಹ ಡೀಟೇಲ್ಸ್ ಕೂಡ ಈಗ ಅಧಿಕಾರಿಗಳಿಗೆ ಸಿಕ್ಕಿದೆ. ನೋಡಿ, ಬೆಂಗಳೂರಿನಲ್ಲಿ ಏನು ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇತ್ತು, ಅಲ್ಲಿ ದೊಡ್ಡ ಮಟ್ಟದ ಡ್ರಗ್ಸ್ ಅನ್ನ ಸೇಲ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಅದರಲ್ಲಿ ಪ್ರಶಾಂತ್ ಭಾಗಿಯಾಗಿದ್ದ, ಇತರ ಸಹಚರರು ಕೂಡ ಭಾಗಿಯಾಗಿದ್ರು. ಈ ಹಿಂದೆ 2 ವರ್ಷದ ಹಿಂದೆ ರೇಡ್ ಆದಂತಹ ಸಂದರ್ಭದಲ್ಲೂ ಕೂಡ ಇತರ ಸಹಚರರನ್ನ ಪೊಲೀಸರು ಬಂಧಿಸಿರ್ತಾರೆ. ಪ್ರಮುಖ ಆರೋಪಿ ಪ್ರಶಾಂತ್ ಪಾಟೀಲ್ ಸಿಕ್ಕಿ ಬಿದ್ದಿದ್ ಹೇಗೆ? ಮುಂಬೈನಲ್ಲಿ ಇತ್ತೀಚೆಗೆ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿತ್ತು. ಅಬ್ದುಲ್ ಖಾದರ್ ಶೇಖ್, ಆತನನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿರ್ತಾರೆ. ವಿಚಾರಣೆ ನಂತರ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪನನ್ನ ಬಂಧನ ಮಾಡಲಾಗುತ್ತೆ. ಪಾಟೀಲ್ ಮಾಹಿತಿ ಮೇರೆಗೆ ಬೆಂಗಳೂರಿನ 3 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ. ಬೆಂಗಳೂರಲ್ಲಿ ರಾಜಸ್ಥಾನದ ಸೂರಜ್, ರಮೇಶ್ ಯಾದವ್, ಮಾಲ್ಖಾನ್, ರಾಮ್ಲಾಲ್ ಬಿಷ್ಣೋಯ್ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಇದೊಂದು ದೊಡ್ಡ ಜಾಲ. ಬೆಂಗಳೂರಿನ 3 ಕಡೆಯ ಅಧಿಕಾರಿಗಳು ರೇಡ್ ನಡೆಸುತ್ತಾರೆ. ರೇಡ್ ನಡೆಸಿದಂತ ಸಂದರ್ಭದಲ್ಲಿ ಇವರ ಪತ್ತೆ ಆಗತ್ತೆ. ಈಗ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಗಮನಿಸ್ತಾ ಇದ್ದೀವಿ, ಈ ಮಹಾರಾಷ್ಟ್ರದ ಪೊಲೀಸರು ಬಂದು ಬೆಂಗಳೂರಲ್ಲಿ ರೇಡ್ ನಡೆಸ್ತಾರೆ. ಈ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸಿ ಒಂದಷ್ಟು ಜನರನ್ನ ಬಂಧಿಸಿದ್ದಾರೆ. ಈಗ ಸದ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ. ಅಂದ್ರೆ ಇದುವರೆಗೂ ಕೂಡ ಇಲ್ಲಿನ ಪೊಲೀಸರಿಗಾಗಿರ್ಬೋದು ಅಥವಾ ಸಿಸಿಬಿ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರಲಿಲ್ವಾ? ಸದ್ಯದ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಹದೇವ್. ಮಧು ನಾಗರಾಜನು, ಬೆಂಗಳೂರಿನಲ್ಲಿ ಮಹಾರಾಷ್ಟ್ರದ ಪೊಲೀಸರು 3 ಕಡೆ ದಾಳಿಯನ್ನು ನಡೆಸಿ 55 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಅದರ ಜೊತೆಗೆ ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿರುವಂಥದ್ದು. ಈ ಒಂದು ಆರೋಪಿಗಳ ಏನು ಬಂಧನ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಶಾಂತ್ ಪಾಟೀಲ್ ಏನಿದ್ದಾನೆ, ಈತನ ಹಿನ್ನೆಲೆ ರಣರೋಚಕವಾಗಿರುವಂಥದ್ದು. ಈತ ಡ್ರಗ್ಸ್ ಅನ್ನ ತಯಾರು ಮಾಡುವಂಥ ಫ್ಯಾಕ್ಟರಿಯನ್ನೇ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸ್ ತನಿಖೆಯಿಂದ ಹೊರಬರ್ತಾ ಇರುವಂಥ ಮಾಹಿತಿ. ಸದ್ಯ ಈಗ ಈತ ಏನಿದ್ದಾನೆ, ಈತ ಬೆಳಗಾವಿ ಮೂಲದವನು ಅನ್ನುವಂಥ ಮಾಹಿತಿ ಏನಿತ್ತು. ಸದ್ಯಕ್ಕೆ ಈತನ ಹಿನ್ನೆಲೆಯನ್ನು ಕೆದಕ್ತಾ ಹೋದಂತೆ ಈತ ಬೆಳಗಾವಿಯಲ್ಲಿ ವಾಸವಾಗಿದ್ದ. ಅದನ್ನ ಹೊರತುಪಡಿಸಿದ್ರೆ ಈತ ಬೆಳಗಾವಿ ಜಿಲ್ಲೆಯನ್ನು ಗಡಿಗೆ ಹೊಂದಿಕೊಂಡಿದೆ. ಇಲ್ಲಿ ಬಂದು ಕಳೆದ 2 ವರ್ಷದಿಂದ ಬಾಡಿಗೆ ಮನೆಯನ್ನು ಪಡೆದುಕೊಂಡು ಆಗಾಗ ಬೆಳಗಾವಿಗೆ ಬಂದು ಹೋಗ್ತಾ ಇದ್ದ. ಆದರೆ ಇವನ ದಂಧೆ ಮಾತ್ರ ಡ್ರಗ್ಸ್ ಮಾರುವಂಥದ್ದೇ ಮತ್ತು ಡ್ರಗ್ಸ್ ಸಪ್ಲೈ ಮಾಡುವಂಥದ್ದನ್ನ ದಂಧೆ ಮಾಡಿಕೊಂಡಿದ್ದ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಚಂದಗಢ ತಾಲೂಕಿನ ಮಳೆವಾಡಿ ಅನ್ನುವಂಥ ಗ್ರಾಮದ ನಿವಾಸಿಯಾಗಿರುವಂಥ ಈತ ಕಳೆದ 2 ವರ್ಷದ ಹಿಂದ್ಗಡೆ ಚಂದಗಢ ಪೊಲೀಸರು ಈತನ ಗ್ರಾಮದ ಪಕ್ಕದಲ್ಲೇ ಒಂದು ಫಾರ್ಮ್ ಹೌಸ್ ನಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ತಯಾರು ಮಾಡುವಂತಹ ಒಂದು ದೊಡ್ಡ ಫ್ಯಾಕ್ಟರಿಯ ಸಿಕ್ಕಾಕೊಂಡಿತ್ತು. ಅದರಲ್ಲಿ ಈತನ ಸಹಚರನ್ನ ಬಂಧಿಸಿರ್ತಾರೆ. ಅದಾದ ಬಳಿಕ ಈತನ ಹಿನ್ನೆಲೆ ಆ ಒಂದು ಸ್ಥಳದಲ್ಲಿ ಈತ ಸಿಗದೇ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಈತನ ಬೆನ್ನು ಬಿದ್ದಿರ್ತಾರೆ. ಡ್ರಗ್ಸ್ ಫ್ಯಾಕ್ಟರಿಯನ್ನ, ಅಂದ್ರೆ ಈತ ಡ್ರಗ್ಸ್ ಅನ್ನ ತಯಾರು ಮಾಡುವಂತದ್ದನ್ನ ಮತ್ತೆ ದೇಶದ ನಾನಾ ಭಾಗಗಳಿಗೂ ಕೂಡ ಸಪ್ಲೈ ಮಾಡುವಂತದ್ದನ್ನೇ ದಂಧೆ ಮಾಡ್ಕೊಂಡಿದ್ದ. ಸೊ ಹೀಗಾಗಿ ಬಹುತೇಕ ಒಂದು ಕಡೆ ಈತನ ಬೆನ್ನು ಬಿದ್ದಿರ್ತಾರೆ ಚಂದಗಢ ಪೊಲೀಸರು. ಇದಾದ ಬಳಿಕ ಕೆಲ ದಿನಗಳ ಹಿಂದಷ್ಟೇ ಏನು ಮುಂಬೈಯಲ್ಲಿ ಒಂದು ದಾಳಿ ಆಗುತ್ತೆ. ಆ ಒಂದು ದಾಳಿ ಸಂದರ್ಭದಲ್ಲಿ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾನೆ. ಸೊ ಅದನ್ನ ಈತನ ಏನು
ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಈತ ಡ್ರಗ್ಸ್ ಅನ್ನ ದಂಧೆಯಾಗಿ ಮಾಡಿಕೊಂಡು ಫ್ಯಾಕ್ಟರಿಯನ್ನ ಮಾಡ್ಕೊಂಡಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಗುತ್ತೆ. ಹೀಗಾಗಿ ಆತನ ಮಾಹಿತಿ ಮೇರೆಗೆ ಈಗ ಬೆಂಗಳೂರಿನಲ್ಲಿ ದಾಳಿಯಾಗಿರುವಂತದ್ದು. ಬೆಂಗಳೂರಿನ ದಾಳಿ ನಂತರ ಈತನ ಏನು ಹುಟ್ಟೂರು ಮಳೆವಾಡಿ ಏನಿದೆ ಅಲ್ಲೂ ಕೂಡ ಕರ್ಕೊಂಡು ಹೋಗಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಮತ್ತು ಈತನ ಹಿನ್ನೆಲೆ ಜೊತೆಗೆ ಈತನ ಜೊತೆಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಕೂಡ ಆಗ್ತಾ ಇದ್ರು. ಕರ್ನಾಟಕದ ಪೊಲೀಸರಿಗೆ ಈತನ ಹಿನ್ನೆಲೆ ಆಗ್ಲಿ ಅಥವಾ ಡ್ರಗ್ಸ್ ಮಾರಾಟದ ಬಗ್ಗೆ ಮಾಹಿತಿನೇ ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತವೆ. ಆದ್ರೆ ಈತ ಹೆಚ್ಚಾಗಿ ಕರ್ನಾಟಕದಲ್ಲಿ ಇರುವುದಕ್ಕಿಂತ ಮಹಾರಾಷ್ಟ್ರದಲ್ಲೇ ಇದ್ಕೊಂಡು ಒಂದು ಚೈನ್ ಲಿಂಕ್ ಅನ್ನ ಮಾಡಿಕೊಂಡು ಅದರ ಮೂಲಕ ಆಪರೇಟ್ ಅನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗುತ್ತೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಈಗ ಈ ಕುರಿತಂತೆ ಗೃಹ ಸಚಿವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಒಂದ್ ಕಡೆ ಹೊಸ ವರ್ಷಾಚರಣೆ, ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಡ್ರಗ್ಸ್ ಸಪ್ಲೈ ಆಗುವಂತಹ ಚಾನ್ಸಸ್ಗಳಿದೆ. ಹೀಗಾಗಿ ಈ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿ, ಎಸಿಪಿಗಳ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಭದ್ರತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಹೇಳಿ ಕೇಳಿ ಹೊಸ ವರ್ಷಾಚರಣೆ ಸಂಭ್ರಮ ಕಳೆಗಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇದರ ಮಧ್ಯದಲ್ಲಿ ಈಗಾಗಲೇ 3 ಕಡೆಗಳಲ್ಲಿ ಡ್ರಗ್ ಫ್ಯಾಕ್ಟರಿ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಒಂದ್ ಕಡೆ ಪರಮೇಶ್ವರ್ ಅವರು ಕೂಡ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಪ್ರಜ್ವಲ್? ಮಧು, ಪ್ರಮುಖವಾಗಿ ಇವತ್ತಿನ ಸಭೆ ಇದ್ದದ್ದು ಅಂದ್ರೆ ಇವರು ಮೊದಲೇ ಸಭೆಗೆ ಅಜೆಂಡಾ ಫಿಕ್ಸ್ ಮಾಡಿದಂಥದ್ದು. ಹೊಸ ವರ್ಷದ ಆಚರಣೆ ಹತ್ತಿರವಾಗ್ತಿದೆ, ಮತ್ತೆ ಕ್ರಿಸ್ಮಸ್ಗೆ ಬಂದೋಬಸ್ತ್ ಮುಗೀತು. ಹೊಸ ವರ್ಷಕ್ಕೆ 31ನೇ ತಾರೀಕು MG ಬ್ರಿಗೇಡ್ ರೋಡ್ ಆಗ್ಬೋದು, ಕೋರಮಂಗಲ ಆಗ್ಬೋದು, ಮತ್ತೆ ಇಂದಿರಾನಗರ ಆಗ್ಬೋದು. ಮಾತ್ರ ಅಲ್ಲ, ಅದಲ್ಲದೆ ಇಡೀ ನಗರದಾದ್ಯಂತ ಭದ್ರತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ಮತ್ತೆ ಡ್ರಗ್ಸ್ ಕಡಿವಾಣಕ್ಕೆ ಯಾವ ರೀತಿಯಾದಂಥ ಭದ್ರತೆಯನ್ನು ಮಾಡ್ಕೊಂಡಿದ್ದೇವೆ, ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಮಹಿಳೆಯರ ಮತ್ತೆ ಒಂದಷ್ಟು ಜನರ ಸೇಫ್ಟಿಗೋಸ್ಕರ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಮೀಟಿಂಗ್ ಆಗಬೇಕಾಗಿತ್ತು. ಇದಕ್ಕೋಸ್ಕರ ಮೀಟಿಂಗ್ ಫಿಕ್ಸ್ ಆಯಿತು. ಔಟ್ ಆಫ್ ದಿ ಸಿಲೆಬಸ್ ಅನ್ನೋ ರೀತಿಯಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡ್ತಾರೆ. ಪತ್ತೆ ಮಾಡಿ ಸೀಸ್ ಮಾಡಿ ಸುಮಾರು 55 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಇದು ಕೇವಲ ಎಲ್ಲಿಂದಲೋ ಡ್ರಗ್ಸ್ ನ ತಂದು ಸರಬರಾಜು ಮಾಡ್ತಿದ್ದಂಥದನ್ನ ಬೆಂಗಳೂರು ಪೊಲೀಸರು ಸಾಕಷ್ಟು ಹಿಡಿದಿದ್ದಾರೆ. ಇದುವರೆಗೆ ಸುಮಾರು 160 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ 2025ರಲ್ಲಿ ಸೀಸ್ ಮಾಡಿದ್ದಾರೆ. ಇದೆಲ್ಲದೂ ಒಂದ್ ಲೆಕ್ಕ ಆದ್ರೆ 55 ಕೋಟಿ ರೂಪಾಯಿ ವರ್ತಿನ ಡ್ರಗ್ಸ್ ಕೇವಲ ಒಂದೇ ದಿನದಲ್ಲಿ 3 ಕಡೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ ಅಂತ ಅಂದ್ರೆ, ಎಕ್ಸಾಂಪಲ್ ಈಗ ಅವಲಹಳ್ಳಿ ಆಗಿರ್ಬೋದು, ಬಾಗ್ಲೂರ್ ಆಗಿರ್ಬೋದು, ಕೊತ್ನೂರ್ ಆಗಿರ್ಬೋದು, 3 ಕಡೆ ಈ ಒಂದು ಕಾರ್ಖಾನೆಗಳನ್ನ ಪತ್ತೆ ಮಾಡ್ಕೊಂಡಿದ್ದಾರೆ. ಈ ಕಾರ್ಖಾನೆಗಳಲ್ಲಿ ತಯಾರಾದಂತ MDMA ಕ್ರಿಸ್ಟಲ್ಗಳೇನಿದೆ, ಈ ಒಂದು ಮಾದರಿಯ ಡ್ರಗ್ಸ್ಗಳು ಬೆಂಗಳೂರಿನಲ್ಲಿ ಮಾರಾಟ ಆಗ್ತಿರಲಿಲ್ಲ. ಬದಲಾಗಿ ಇದು ಮಹಾರಾಷ್ಟ್ರ, ದೆಹಲಿ, ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡ್ತಿದ್ರು. ಹೀಗಾಗಿ ಗೊತ್ತಾಗಿರ್ಲಿಲ್ಲ ಅನ್ನೋದನ್ನ ಇವರು ಸಮಜಾಯಿಷಿಯನ್ನ ಹೇಳ್ಕೊಳ್ತಿದ್ದಾರೆ ಬೆಂಗಳೂರು ಪೊಲೀಸರು. ಆದ್ರೆ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆ ಏರಿಯಾಗೆ ಸಂಬಂಧಪಟ್ಟಂತೆ ಬೀಟ್ ಪೊಲೀಸರು ಇರ್ತಾರೆ, ಆ ಏರಿಯಾಗೆ ಸಂಬಂಧಪಟ್ಟಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ACP ಇರ್ತಾರೆ, DCP ಇರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೇವಲ ಪೆಡ್ಲರ್ಸ್ ಗಳಿಂದ ಮಾರಾಟಗಾರರಿಗೆ, ಕನ್ಸ್ಯೂಮರ್ಸ್ಗೆ ಮಾರಾಟ ಮಾಡೋದನ್ನ ಹಿಡಿಯೋದನ್ನೇ ಕೆಲಸ ಅಲ್ದಲೆ ಈ ಮೂಲಕ್ಕೆ ಹೋಗಿ ಎಲ್ಲಿ ತಯಾರು ಮಾಡ್ತಾರೆ, ಯಾರು ಇದನ್ನ ದೊಡ್ಡ ಮಟ್ಟದ ಜಾಲವನ್ನ ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ಪತ್ತೆ ಮಾಡಬೇಕಾಗಿರುವಂತ ಕೆಲಸ ಬೆಂಗಳೂರು CCBಯ ಆಂಟಿ ನಾರ್ಕೋಟಿಕ್ಸ್ ವಿಂಗಿನ ಕೆಲಸ. ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಅನ್ನೋದು ಮಹಾರಾಷ್ಟ್ರ ಪೊಲೀಸರು ಮಾಡಿರುವಂತ ಕೆಲಸದಲ್ಲಿ ಕಂಡು ಬರ್ತದೆ. ಹೀಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಒಂದ್ ಕಡೆ ಭದ್ರತೆ ಅಜೆಂಡಾ ಆದ್ರೆ, ಇನ್ನೊಂದ್ ಕಡೆ ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಕೂಡ ನಡೀತಿದಾವೆ. ಇದಾದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ದು ರೀತಿಯಾದಂತ ಮೇಲೆ ಕ್ರಮಗಳಾಗ್ತಾವ, ಇಲ್ಲ ಅಂತಂದ್ರೆ ಕೇವಲ ಅವ್ರು ಬಂದ್ ಮಾಡ್ಕೊಂಡು ಹೋಗಿದ್ದಾರೆ, ನಮ್ಮವರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹಾರಿಕೆ ಉತ್ತರಗಳು ಬರ್ತಾವ ಅನ್ನೋದು ಕಾಯ್ದು ನೋಡ್ಬೇಕಾಗ್ತದೆ. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH